ಹಾಯ್ ಫ್ರೆಂಡ್ಸ್, ನಾವು ಈ ಸೆಷನ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಪ್ರಾಜೆಕ್ಟ್ ಕಾಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾವ್ದೊಂದು ಪ್ರಾಜೆಕ್ಟ್ ಅದ್ರ ಕಾಸ್ಟ್ ಡಿಫೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನಮಗೆ ನಮ್ಮ ಕ್ಲೈಂಟ್ಸ್ ಕೊಟ್ಟಿರುವಂತಹ ಬಜೆಟ್ ಶೆಡ್ಯೂಲ್ ಒಳಗಡೆ ನಮ್ದು ಪ್ಲಾನ್ ಮತ್ತೆ ಡೀಟೇಲ್ ರೆಡಿ ಮಾಡಬೇಕಿರುತ್ತೆ. ಸೊ ಕಾಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಸೊ ಈ ಒಂದು ಕಾಸ್ಟ್ ನ ಯಾವ ತರ ಎಸ್ಟಿಮೇಟ್ ಮಾಡಬಹುದು ಅಂತಂದ್ರೆ ನಮ್ಮ ಹತ್ರ ಮೇನ್ ಆಗಿ ಎರಡು ಮೆಥಡ್ ಇದೆ. ಸೊ ಫಸ್ಟ್ ಒನ್ ಇಸ್ ಡೀಟೇಲ್ ಎಸ್ಟಿಮೇಷನ್ ಮೆಥಡ್ ಅಂಡ್ ಥಂಬ್ ರೂಲ್ ಮೆಥಡ್. ಸೊ ಇವೆರಡು ಮೆಥಡ್ ಅನ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಸೊ ನೀವು ಒಂದು ಹೋಟೆಲ್ಗೆ ಹೋಗಿರ್ತೀರಾ, ಹೋಟೆಲ್ಗೆ ಹೋಗಿ ನಾನ್ ವೆಜ್ ಕಾಮನ್ ಆರ್ಡರ್ ಮಾಡ್ತೀರಾ. ಆಮೇಲೆ ನಾನ್ ವೆಜ್ ಕಾಮೋದಲ್ಲಿ ನಿಮ್ಗೆ ಬಿರಿಯಾನಿ ಇರುತ್ತೆ, ಚಿಕನ್ ಕಬಾಬ್ ಬರುತ್ತೆ. ಸೊ ಅದೆರಡೂ ಸೇರಿ ನಿಮ್ಗೆ 500 ಆಗುತ್ತೆ. ಸೊ ಇದನ್ನೇ ಇಂಡಿವಿಜುವಲ್ ಆಗಿ ತಗೊಳ್ತೀವಿ, ಚಿಕನ್ ಬಿರಿಯಾನಿ ಮತ್ತೆ ಕಬಾಬ್ ನ ತಗೊಳ್ತೀವಿ ಅಂದ್ರೆ 500 ಆಗುತ್ತೆ. ಸೊ ಇಲ್ಲಿ ನೀವು ಕಾಂಬೋದಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಥಂಬ್ ರೂಲ್ ಅಲ್ಲಿ ಇರುತ್ತೆ. ಮತ್ತೆ ಸಪ್ರೇಟ್ ಇಂಡಿವಿಜುವಲ್ ಆಗಿ ಏನ್ ತಗೊಳ್ತೀರಾ ಅದು ಡೀಟೇಲ್ ಎಸ್ಟಿಮೇಷನ್ ಇರುತ್ತೆ. ಸೊ ಇದನ್ನ ನೀವೇನ್ ಅರ್ಥ ಮಾಡ್ಕೊಳ್ಬಹುದು, ಕಾಂಬೋ ಅಂದ್ರೆ ಲಂಸಮ್ ಅಲ್ಲಿ ಏನ್ ತಗೊಳ್ತೀರಾ ಅದು ನಿಮಗೆ ಥಂಬ್ ರೂಲ್ ಅಲ್ಲಿ ಬರುತ್ತೆ. ಇಂಡಿವಿಜುವಲ್ ಸೆಪರೇಟ್ ಆಗಿ ಸ್ಪೆಸಿಫಿಕ್ ಆಗಿ ಏನ್ ತಗೊಳ್ತೀರಾ ಅದು ಡೀಟೇಲ್ ಎಸ್ಟಿಮೇಷನ್ ಬರುತ್ತೆ. ಸೊ ಲೆಟ್ಸ್ ಗೆಟ್ ಟು ದ ಟಾಪಿಕ್. ಸೊ ಡೀಟೇಲ್ ಎಸ್ಟಿಮೇಷನ್ ಏನಪ್ಪ ಇರುತ್ತೆ ಅಂದ್ರೆ ಅಲ್ಲಿ ಶೆಡ್ಯೂಲ್ ಆಗಿರೋ ಬಜೆಟ್ ಪ್ರತಿಯೊಂದು ಐಟಮ್ ವೈಸ್ ಸ್ಪೆಸಿಫಿಕೇಶನ್ ಪ್ರಕಾರ ಅದು ಬಜೆಟ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಥಂಬ್ ರೂಲ್ ಅಲ್ಲಿ ಏನಿಲ್ಲ, ಒಂದು ಚದುರಿಗೆ ಇಷ್ಟ ಮಾಡೋದು ಫಸ್ಟ್ ಫಿಕ್ಸ್ ಆಗಿರುತ್ತೆ. ಅದರ ಪ್ರಕಾರ ನಾವು ಒಂದು ಎಸ್ಟಿಮೇಷನ್ ಮಾಡಬಹುದು. ಸೊ ಇಲ್ಲಿ ಟೈಪ್ಸ್ ಆಫ್ ವರ್ಕ್, ಮೆಟೀರಿಯಲ್, ಮಿಷನರೀಸ್ ಆಗಿರ್ಬೋದು, ಲೇಬರ್ ಇರ್ಬೋದು, ಅದು ಯಾವ ಒಂದು ಸ್ಪೆಸಿಫಿಕ್ ವರ್ಕ್ ಡಿಫೈನ್ ಆಗಿರುತ್ತೆ ಅದರ ಮೇಲೆ ನಿಮ್ಮ ಬಜೆಟ್ ವೇರಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ವೇರಿಯೇಷನ್ ಇಲ್ಲ. ಒಂದು ಚಂದ್ರಿಕೆ ಇಷ್ಟ ಮಾಡುವಂತ ಆಲ್ರೆಡಿ ಫಿಕ್ಸ್ ಆಗಿರೋದ್ರಿಂದ ಅದಕ್ಕೆ ಆಸ್ಪಾಸ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಅಷ್ಟೇ. ಸೊ ಇದರಲ್ಲಿ ನಮಗೆ ಯೂಸರ್ ರಿಕ್ವೈರ್ಮೆಂಟ್ ಮೇಲೆ ಬಜೆಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗೆ ನಾವು ಇದನ್ನ ರೆಡಿ ಮಾಡಬೇಕಿದ್ರೆ ಸ್ಟ್ಯಾಂಡರ್ಡ್ ಮಾರ್ಕೆಟ್ ಪ್ರೈಸ್ ನಾವು ತಲೆ ಇಟ್ಕೊಂಡು ವೇರಿಯೇಷನ್ ಮಾಡಬೇಕು, ಚೇಂಜ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಸ್ಟ್ಯಾಂಡರ್ಡ್ ಮಾರ್ಕೆಟ್ ಪ್ರೈಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮುಂಚೆ ಒಂದು ಇಟ್ಟಿಗೆಗೆ 6 to 8 rupees ಇತ್ತು, ಬಟ್ ಇವಾಗ 8 to 10 rupees, 8 to 12 rupees ಇದೆ. ಸೊ ಅಲ್ಲಿ ಆವರೇಜ್ ನಾವು 10 rupees ಅಂತ ಕನ್ಸಿಡರ್ ಮಾಡೋಣ. ಮುಂಚೆ ಡೀಲ್ ಮಾಡ್ತಾ ಇದ್ದು 6 rupees, ಇವಾಗ ಡೀಲ್ ಮಾಡ್ತಾ ಇರೋದು 10 rupees. ಸೊ ಅದು ಏನ್ ವೇರಿಯೇಷನ್ ಆಗ್ತೋ ಅದು ಮಾರ್ಕೆಟ್ ಪ್ರೈಸ್. ಮುಂಚೆ ಇದ್ದ ಮಾರ್ಕೆಟ್ ಪ್ರೈಸ್ ಬೇರೆ, ಇವಾಗಿರೋ ಮಾರ್ಕೆಟ್ ಪ್ರೈಸ್ ಬೇರೆ. ಸೊ ಇದನ್ನ ನಾವು ತಲೆ ಇಟ್ಕೊಂಡು ನಮ್ಮ ಕ್ಲೈಂಟಿಗೆ ಬಜೆಟ್ ಬಗ್ಗೆ ಹೇಳ್ಬೇಕಾಗ್ತದೆ. ಸೊ ಯಾವುದೇ ಒಂದು ಶೆಡ್ಯೂಲ್ ಪ್ಲಾನ್ ಮಾಡಿದ್ಮೇಲೆ ಒಂದ್ಸಲ ಚೆಕ್ ಮಾಡಬೇಕು, ಮತ್ತೆ ಒಂದ್ಸಲ ರೀಚೆಕ್ ಮಾಡ್ಬೇಕಿರುತ್ತೆ. ಯಾಕೆಂದ್ರೆ ಇದು ಹಣಕಾಸಿನ ವ್ಯವಹಾರ ಆಗಿರೋದ್ರಿಂದ ಯಾವುದೇ ರೀತಿ ನಾವು ಪಾಯಿಂಟ್ ಮಾಡಕ್ಕಾಗಿಲ್ಲ. ಸೊ ಥಂಬ್ ರೂಲ್ ಅಲ್ಲಿ ನಾನು ಹಾಗೆ ಹೇಳಿರೋ ಹಾಗೆ ಒಂದು ಚದುರಿಗೆ ಇಷ್ಟಪಡುತ್ತ ಫಿಕ್ಸ್ ಆಗಿರುತ್ತೆ. ಫಿಕ್ಸ್ ಹೇಗಪ್ಪ ಆಗುತ್ತೆ ಅಂದ್ರೆ ಇದಕ್ಕೂ ಮುಂಚೆ ನಾವು ಆ ಒಂದು ಪ್ಲಾನ್ ಅಥವಾ ಒಂದು ಪ್ರಾಜೆಕ್ಟ್ ರೆಡಿ ಮಾಡಬೇಕು. ಸೊ ಅದ್ರ ಬೇಸ್ ಮೇಲೆ ನಮಗೆ ಒಂದು ಎಸ್ಟಿಮೇಷನ್ ಮಾಡಬಹುದು. ಸೊ ಕಂಪೇರ್ ವಿತ್ ದ ಪ್ರೀವಿಯಸ್ ಪ್ರಾಜೆಕ್ಟ್ ನಾವು ಹಾಗೆ ಹೇಳಿರೋ ಹಾಗೆ ಒಂದು ಮನೆನ ಮಾಡಿರೋದ್ರಿಂದ ಸೊ ಆ ಮನೆಯಿಂದ ಇನ್ನೊಂದು ಮನೆಗೆ ಒಂದು ಚದುರಿಗೆ ಇಷ್ಟ ಮಾಡೋದ ಡಿವೈಡ್ ಫಿಕ್ಸ್ ಆಗಿರುತ್ತೆ. ಸೊ ಅದನ್ನೇ ಡೈರೆಕ್ಟ್ ಆಗಿ ಹೇಳ್ಬೋದು. ಸೊ ಈಗ ಒಂದು ಮನೆಯಿಂದ ಸ್ಕೂಲ್ ರೆಡಿ ಮಾಡ್ಬೋದಾ, ಹಂಗಾಗಲ್ಲ. ಸೊ ಅವಾಗೇನು ಸ್ಕೂಲ್ ಒಂದು ಚದುರಕ್ಕೆ ಎಷ್ಟಾಗುತ್ತೆ, ಮತ್ತೆ ಆ ಸ್ಕೂಲ್ ಇಂದ ಇನ್ನೊಂದು ಸ್ಕೂಲ್ ರೆಡಿ ಮಾಡ್ಬೇಕಿದ್ರೆ ಅದೇ ಸ್ಕೂಲ್ ಬೇರೆ ಸ್ಕೂಲ್ಗೂ ಅಷ್ಟೇ ಚದುರ ಆಗುತ್ತೆ, ಅಷ್ಟ ಆಗುತ್ತೆ.